ಸೀನು, ಅಮ್ಮ, ನಾನು ಆದ್ಯಂಗೆ ಕಾಲ್ ಮಾಡು ಅಂತ ಹೇಳಲಿಲ್ಲ ಅಮ್ಮ. ಬೇಡ ಅಂತ ಹೇಳಿದ್ರು. ಅಪ್ಪನೇ ಕಾಲ್ ಮಾಡ್ತೀನಿ ಅಂತ ಮಾಡಿದ್ರು. ನನ್ಗೆ ಗೊತ್ತು ಕಣೋ, ಇದವ್ರ ಕೆಲ್ಸನೇ ಆಗಿರತ್ತೆ ಅಂತ. ಆದ್ರೆ ಅಣ್ಣ ಒಂದೆರಡು ಮಾತು ಬೈದು ಸುಮ್ಮನೆ ಆಗ್ಬಿಡ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಆ ಆದ್ಯನೇ ದೊಡ್ಡ ರಾತ್ ಅಂತ ಮಾಡಿ ನೀನ್ ಹೊರಗಡೆ ಇರೋ ಹಾಗೆ ಮಾಡ್ಬಿಟ್ಲು. ಇನ್ನೊಂದ್ಸಲ ಪ್ರೀತಿ ಗೀತಿ ಅಂತ ಹೇಳಿದ್ರೆ ಗೊತ್ತಿಗೆ ಕುಯ್ದು ಬಿಡ್ತೀನಿ. ಶೌರ್ಯ, ಮರ್ಯಾದೆಯಿಂದ ಚಾಕು ತೆಗಿ. ಡ್ಯಾಡ್, ಬಾವಿ ಅಳಿಯನ್ಗೆ ಯಾಕೆ ಬೈತಾ ಇದ್ದೀರಾ? ಅವರು ಹಾಗೆ ಚಾಕು ಹಿಡ್ಕೋತಾರಷ್ಟೇ, ಸಾಯಿಸಲ್ಲ. ತುಂಬಾ ಒಳ್ಳೆಯವರು. ಡ್ಯಾಡ್, ಇವ್ರು ನನಗಿಷ್ಟ ಆಗಿದ್ದಾರೆ. ಐ ಲವ್ ಹಿಮ್ ಡ್ಯಾಡ್, ಐ ಲೈಕ್ ಹಿಮ್. ಸರ್, ನೀವು ನನಗೆ ತುಂಬಾ ಇಷ್ಟ ಆಗಿದ್ದೀರಾ ಸರ್. ಐ ಲವ್ ಯು ಸರ್. ನೀನು ಒಂದು ಹೆಣ್ಣ. ಏನಮ್ಮ ಇದು? ನಾವೊಂದ್ ಸಣ್ಣ ಮಾತು ಹೇಳಿದ್ರೆ ತಡ್ಕೊಳಲ್ಲ. ಅಂಥದ್ರಲ್ಲಿ ಅವನು ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಐ ಲವ್ ಯು ಅಂತಿದ್ಯಲ್ಲ. ಡ್ಯಾಡ್, ಐ ಲವ್ ಹಿಮ್. ಏನಮ್ಮ ಇದು? ಹೌದು ಡ್ಯಾಡ್, ನನ್ಗೆ ಅವ್ರು ಇಷ್ಟ ಆಗಿದ್ದಾರೆ. ಐ ಲವ್ ಹಿಮ್. ದ್ರೋಹ ಮಾಡೋ ವ್ಯಕ್ತಿಗೆ ಸಹಾಯ ಮಾಡೋಂತ ವ್ಯಕ್ತಿ ಸಿಗೋದು ವೆರಿ ರೇರ್ ಪೀಸ್ ಡ್ಯಾಡ್. ಐ ಲವ್ ಹಿಮ್ ವೆರಿ ಮಚ್. ಹಸುವಿಗೆ ಹೊಟ್ಟೆಲಿ ಅನ್ನ ವೆಂಕಟರಾವ್ ಅಂತ ಆರ್ತನಾದ ಮಾಡ್ತಿದೆ. ಈ ಪದ್ಮ ಏನು ಇಷ್ಟೊತ್ತಾದ್ರೂ ಟಿಫಿನೇ ಕೊಟ್ಟಿಲ್ವಲ್ಲ? ಡೈನಿಂಗ್ ಟೇಬಲ್ ಮೇಲೆ ಏನು ಇಲ್ವಲ್ಲ, ಎಲ್ಲ ಖಾಲಿಯಾಗಿದೆ. ಎಲ್ಲ ಖಾಲಿ ಪಾತ್ರೆಗಳೇ. ಹಸಿವು ಸಾಯಿಸ್ತಿದೆ, ನಮಗ್ ತಿನ್ನೋಕೇನಾದ್ರೂ ಬೇಕಲ್ಲ ಈಗ. ಹೆಂಗೆ? ಪದ್ಮ ಪದ್ಮ, ಏನು ಹಸಿವೆ ಆಗ್ತಿದೆ, ನಡಿಯೇ. ಎಲ್ಲಿಗೆ? ಅಲ್ಲಿಗೆ. ಯಾಕೋ? ಅಬ್ಬ ತಮಾಷೆ. ಏನೇ ನಿನ್ ಕೈ ಅಡಿಗೆ ಘಮ ಘಮ ಅಂತ ನನ್ಗೆ ಆಗ್ಲೇ ವಾಸನೆ ಬಂದು ಬಾ ಬಾ ಅಂತ ಕರಿತಾ ಇದೆ ಕಣೆ. ಹೇಗೆ? ಹಾಗೆ. ಅಲ್ಲಿಗೆ ನಡಿ. ಏನೇ ಇವತ್ತು 2 ತುತ್ತು ಜಾಸ್ತಿನ ತಿಂತೀನಿ, ಹಸಿವು ಸಾಯಿಸ್ತಿದೆ ಕಣೆ. ಪದ್ಮ ನಡಿ ನಡಿ. ಏನ್ ಹಿಂಗ್ ಸುಟ್ಬಿಟ್ಟೆ? ಆ ಆದ್ಯನ್ಗೆ ಫೋನಲ್ಲಿ ಏನೇನೋ ಮಾತಾಡಿ ಅನ್ಯಾಯವಾಗಿ ನಮ್ಮ ಅಣ್ಣನ ಹತ್ರ ನನ್ ಮಗನ್ನ ಸಿಕ್ಕಾಕಿಸ್ತೀರಾ? ಏನೇ ನಾನೇನಾದ್ರೂ ಅವನ್ನ ಬೇಕು ಅಂತ ಸಿಕ್ಕಾಕ್ಸಿದ್ನೇನೆ? ನಿಮ್ಮ ಅಣ್ಣ ಫುಲ್ ಕೋಪದಲ್ಲಿ ಹಿಂಗ್ ನೋಡಿದಕ್ಕೆ ನನಗ್ ತುಂಬಾ ಭಯ ಆಗೋಯ್ತು ಪದ್ಮ. ನಿಜ ಒಪ್ಕೊಳ್ಳೋದಕ್ಕೆ ನನಗೆ ಮಾತೇ ಬರ್ಲಿಲ್ಲ ಕಣೆ. ನಿಜ ಪದ್ಮ. ಜೊತೆಗೆ ಅವರು ಕಾನೂನಲ್ಲಿ ಇಲ್ದಿರೋ ಚಿತ್ರ ವಿಚಿತ್ರ ಶಿಕ್ಷಣ ಎಲ್ಲ ಕೊಡ್ತಾರೆ ಕಣೆ. ಏನೇ ನನ್ನ ಮಗ ಆದ್ರೆ ಹುಡುಗ ಕಣೆ, ಯಾವ ಶಿಕ್ಷೆ ಕೊಟ್ರು ತಡ್ಕೊಳ್ಳೋಂಥ ಸ್ಟೆಮಿನಾ ಅವನಿಗಿದೆ. ನನಗೆಲ್ಲಿದೆ? ಅದಕ್ಕೆ ತಪ್ಪೆಲ್ಲ ಅವನೇ ಮಾಡಿದಂತ ಹಾಕ್ಬಿಟ್ಟೆ ಅವನ ಮೇಲೆ. ಅರ್ಥ ಮಾಡ್ಕೊಳ್ಳೆ ಪದ್ಮ. ಇಲ್ಲಿ ನೋಡು, ಇದನ್ನ ಮಾತ್ರ ನಿನ್ ಮನ್ಸಲ್ಲಿ ಇಟ್ಕೊಂಡು ನನ್ನ ಹೊಟ್ಟೆನ ಉಪವಾಸ ಇಡಬೇಡ್ವೆ ಪದ್ಮ. ನಿನ್ ಕ್ಲಾಸ್ ಏನಾದ್ರು ಇದ್ರೆ ಟಿಫಿನ್ ಮಾಡಿದ್ಮೇಲೆ ಇಟ್ಕೋಬೋದಂತೆ. ಮೊದಲು ಟಿಫಿನ್ ಕೊಡಪ್ಪ ಪದ್ಮ. ಟಿಫಿನ್ ಇವತ್ತು ನಿಮ್ಗೆ ಟಿಫಿನ್ ಕಟ್ ಅಷ್ಟೇ. ಅದಂಗಲ್ಲ ಪದ್ಮ. ಆಬಾ ಅಮ್ಮ, ಅಯ್ಯೋ ಅಮ್ಮ ಅಮ್ಮಮ್ಮ, ಅಯ್ಯೋ ಅಯ್ಯೇ ನಿಂತ್ಕ ಪದ್ಮ. ನಿನ್ನಂತವನ್ನ ಪ್ರೀತಿಸಿರೋದಕ್ಕೆ ನಾಚಿಕೆ ಆಗ್ತಿದೆ ನನಗೆ. ಈ ಪೈಶಾಚಿಕ ಪ್ರೀತಿನ ಸಹಿಸ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ. ಏನೋ ಸೀನು, ನಡೆದಿದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಹಸ್ವಾಗ್ತಿದೆ ಅಲ್ವಾ? ಬಾಯಿ ಬಿಟ್ಟು ಕೇಳ್ಬೋದಲ್ವೇನೋ? ಹೆಂಗಮ್ಮ ಕೇಳಲಿ? ಇಲ್ಲಿಂದ ಕೇಳಬೇಕು ಅಂದ್ರೆ ಕಿರಿಚಬೇಕು. ಕಿರ್ಚೋದಕ್ಕೆ ಶಕ್ತಿನೂ ಇಲ್ಲ.
ಒಳಗ್ ಬರೋದಕ್ಕೆ ಪರ್ಮಿಷನ್ ಇಲ್ಲ. ಹೊರಗೆ ಯಾರಾದ್ರೂ ಬರ್ತಾರ ಅಂತ ಕಾಯ್ಕೊಂಡು ಕೂತಿದ್ದೆ. ಸಾರಿ ಕಣೋ. ನೀನೊಂದ್ ಕೆಲಸ ಮಾಡು, ಹಿಂದೆ ಬಾಗ್ಲಿಂದ ಅಡ್ಗೆ ಮನೆ ಕಿಟಕಿ ಹತ್ರ ಬಾ. ಬಿಸಿ ಬಿಸಿ ದೋಸೆ ಹಾಕೊಡ್ತೀನಿ, ಹೊಟ್ಟೆ ತುಂಬಾ ತಿನ್ನುವಂತೆ. ಹ್ಮ್.